ಚಂದ್ರಣ್ಣ ಹೇಳಿದ ಅಸಲಿಯತ್ತು ಅಗಸ್ತ್ಯನಿಗೆ ಆಶ್ಚರ್ಯ ಉಂಟು ಮಾಡಿತು. ಚಂದ್ರಶೇಖರ್ನ ಒಂದೊಂದೇ ಮುಖ ಕಳಚಿತು. ಅದೇ ಸಮಯಕ್ಕೆ ಚೇತನ್ ಅಗಸ್ತ್ಯನಿಗೆ ಕರೆ ಮಾಡಿ ಹಳೆಯ ಮನೆಯ ಹತ್ತಿರ ಬರುವಂತೆ ಹೇಳಿದನು. ಅಗಸ್ತ್ಯ ಹಾಗೂ ಚಂದ್ರಣ್ಣ ಇಬ್ಬರೂ ಹಳೆಯ ಮನೆಯ ಹತ್ತಿರ ಹೋದರು. ಚೇತನ್ ಇವರಿಗಾಗಿ ಕಾಯುತ್ತಿದ್ದನು. ಚೇತನ್ ಬಳಿ ಹೋದ ಅಗಸ್ತ್ಯ, ಚೇತನ್, ನೀವ್ಯಾವಾಗ ಇಲ್ಲಿಗೆ ಬಂದ್ರಿ? ನೀವು ನನ್ನ ಜೊತೆ ಅರಳಿ ಮರದ ಹತ್ತಿರ ಇದ್ರಿ ಅಲ್ವಾ, ಹೇಗಿದು ಎಂದು ಕೇಳಿದನು. ಸರ್, ನೀವು ಚಂದ್ರಣ್ಣ ಮಾತನಾಡುವಾಗ ಚಂದ್ರಶೇಖರ್ ಕಾರು ಅಲ್ಲಿ ಪಾಸ್ ಆಗಿದ್ದನ್ನು ನೋಡಿದೆ. ನಿಮಗೆ ಹೇಳೋಣ ಅಂದ್ಕೊಂಡೆ, ಆದರೆ ನೀವು ಚಂದ್ರಣ್ಣನ ಜೊತೆ ಮಾತಾಡ್ತಾ ಇದ್ರಿ. ಅದಕ್ಕೆ ಅನುಮಾನ ಬಂದು ನಾನು ಅವನನ್ನು ಹಿಂಬಾಲಿಸಿದೆ. ಕಾರ್ ಬಂದು ಅಲ್ಲಿ ನಿಂತಿತು. ಕಾರ್ನಿಂದ ಚಂದ್ರಶೇಖರ್ ಮತ್ತೆ ಆ ಮಂತ್ರವಾದಿ ಇಳಿದರು. ನಿಮ್ಮ ತಂದೆ ಅವರ ಜೊತೆ ಇಲ್ಲ ಸರ್ ಎಂದನು ಚೇತನ್. ಗುಡ್ ಚೇತನ್, ಒಳ್ಳೆಯ ಕೆಲಸ. ಬನ್ನಿ, ಒಳಗೇನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಎಂದನು ಅಗಸ್ತ್ಯ. ಮೂವರು ಹಳೆಯ ಮನೆಯ ಒಂದು ಕಿಟಕಿ ಬಳಿ ಬಂದು ನಿಂತರು. ಅಲ್ಲಿ ಇವರಿಗೆ ಒಳಗೆ ನಡೆಯುವ ಎಲ್ಲ ವಿಷಯಗಳು ಸ್ಪಷ್ಟವಾಗಿ ಕಾಣತೊಡಗಿತು. ಒಳಗೆ ಕುಳಿತಿದ್ದ ಚಂದ್ರಶೇಖರ್ ಹಾಗೂ ಮಂತ್ರವಾದಿ ಜೋರಾಗಿ ನಗುತ್ತಾ ಮಾತನಾಡುತ್ತಿದ್ದರು. ನೋಡು ಚಂದ್ರಶೇಖರ್, ನಾವು ಅನ್ಕೊಂಡ ಹಾಗೆ ಎಲ್ಲ ನಡೀತಾ ಇದೆ. ಇನ್ನೇನಿದ್ರು ಆ ಹುಡುಗಿಯ ದೇಹದಲ್ಲಿ ಇರೋ ಆತ್ಮನ ಬಂದಿ ಮಾಡಬೇಕಷ್ಟೆ ಎಂದನು ಮಂತ್ರವಾದಿ. ಅದ್ರ ಬಗ್ಗೆ ನೀವೇನೂ ಯೋಚನೆ ಮಾಡಬೇಡಿ. ಅದಕ್ಕೆ ಬೇಕಾಗಿರೋ ಎಲ್ಲ ತಯಾರಿಯಾಗಿದೆ. ಆ ಹುಡುಗಿ ಹುಣ್ಮೆ ದಿನ ನಿಮ್ಮ ಮುಂದೆ ಇರ್ತಾಳೆ ಎಂದನು ಚಂದ್ರಶೇಖರ್. ನೋಡಪ್ಪ, ಅದೊಂದೇ ಆದರೆ ನಿನಗೆ ಯಾವ ತೊಂದರೆನೂ ಇರಲ್ಲ. ನೀನು ಆರಾಮಾಗಿರಬಹುದು ಎಂದನು ಮಂತ್ರವಾದಿ. ಅದಕ್ಕೆ ಅಲ್ವಾ ಎಷ್ಟು ಕಷ್ಟಪಡ್ತಾ ಇರೋದು. ಆವತ್ತು ಆ ಹುಡುಗಿ ಅಲ್ಲಿಗೆ ಹೋಗಲಿಲ್ಲ ಅಂದಿದ್ರೆ ಇವತ್ತು ನನಗೆ ಸ್ಥಿತಿ ಬರ್ತಾ ಇರಲಿಲ್ಲ ಎಂದನು ಚಂದ್ರಶೇಖರ್. ಏನೋ ಆಗಿದ್ದು ಆಯಿತು ಬಿಡು ಚಂದ್ರಶೇಖರ್. ಅಂದ ಹಾಗೆ ಆ ಹುಡುಗಿನ ಯಾರು ಕರ್ಕೊಂಡು ಬರ್ತಾರೆ ಕೇಳಿದನು ಮಂತ್ರವಾದಿ. ಅದು ಸಸ್ಪೆನ್ಸ್, ಸ್ವಲ್ಪ ಕಾಯಿರಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ ಎಂದನು ಚಂದ್ರಶೇಖರ್. ನನ್ನ ಹತ್ರನೇ ಮುಚ್ಚುಮರೆನಾ ಕೇಳಿದನು ಮಂತ್ರವಾದಿ. ಹಾಗೇ ಅನ್ಕೊಳ್ಳಿ, ತಗೊಳ್ಳಿ, ಒಂದು ಪೆಗ್ ಹಾಕಿ ಎಂದು ಮುಂದೆ ಇದ್ದ ಒಂದು ಗಾಜಿನ ಲೋಟಕ್ಕೆ ಮದ್ಯಪಾನ ಹಾಕಿ ಮಂತ್ರವಾದಿಗೆ ಕುಡಿಯಲು ನೀಡಿದನು ಚಂದ್ರಶೇಖರ್. ಎತ್ತ ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ಚೇತನ್, ಸರ್, ಯಾವ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು? ಯಾರಾತ್ಮ ಯಾರ ದೇಹದಲ್ಲಿದೆ? ನನಗೇನೂ ಗೊತ್ತಾಗ್ತಿಲ್ಲ ಎಂದು ಅಗಸ್ತ್ಯನನ್ನು ಕೇಳಿದನು ಚೇತನ್. ಹೇಳ್ತೀನಿ ಚೇತನ್, ಬನ್ನಿ ಎಂದು ಕಾರ್ ಹತ್ತಿ ಅರಳಿ ಮರದ ಹತ್ತಿರ ಬಂದರು ಅಗಸ್ತ್ಯ, ಚೇತನ್ ಹಾಗೂ ಚಂದ್ರಣ್ಣ. ಮಾತು ಮುಂದುವರಿಸಿದ ಅಗಸ್ತ್ಯ, ಚೇತನ್, ನಾನು ಹೇಳೋ ವಿಷಯನ ನೀವು ನಂಬಲೇಬೇಕು. ಚಂದ್ರಶೇಖರ್ ಅವರ ಹೆಂಡತಿಯ ಆತ್ಮ ಅಪೇಕ್ಷ ದೇಹದಲ್ಲಿದೆ. ಈಗ ಅದರಿಂದ ತೊಂದರೆ ಅನುಭವಿಸುತ್ತಿರೋ ಚಂದ್ರಶೇಖರ್ ಆ ಆತ್ಮನ ಬಂದಿ ಮಾಡಿಸೋಕೆ ಮಂತ್ರವಾದಿನ ಕೇಳಿದ್ದಾನೆ. ಅವತ್ತು ಆ ಮನೆ ಹುಡುಕುವಾಗ ನಿಮಗೊಂದು ಫೋಟೋ ಸಿಕ್ಕಿದ್ದು ನೋಡಿ, ಅದು ತುಂಬ ಕಲೆ ಆಗಿತ್ತು ಅಂತ ಮನೆಗೆ ತಗೊಂಡು ಹೋದ್ರಲ್ಲ, ಆ ಫೋಟೋ ಅಪೇಕ್ಷಳದು. ಆ ದಿನಾನೇ ಆ ಫೋಟೋ ನೋಡಿದ್ರಿ. ಇವತ್ತು ಅಪೇಕ್ಷನ ಕಳ್ಕೊಳ್ಳೋ ಸ್ಥಿತಿ ನನಗೆ ಬರ್ತಾ ಇರಲಿಲ್ಲ ಎಂದನು ಅಗಸ್ತ್ಯ ಕಣ್ಣು ತುಂಬಿ. ಸರ್, ನಿಮ್ಮ ಮಾತಿನ ಅರ್ಥ ಕೇಳಿದನು ಚೇತನ್. ಹೌದು ಚೇತನ್, ಹುಣ್ಣಿಮೆಯ ದಿನ ಅಪೇಕ್ಷ ನಮ್ಮ ಜೊತೆ ಇರಲ್ಲ. ಆ ಆತ್ಮನ ಬಂದಿ ಮಾಡುವಾಗ ಅಪೇಕ್ಷ ಸಾಯ್ತಾಳೆ ಎಂದನು ಅಗಸ್ತ್ಯ ಬಹಳ ದುಃಖದಿಂದ. ಸರ್, ಏನು ಹೇಳ್ತಾ ಇದ್ದೀರಾ ನೀವು? ಆಶ್ಚರ್ಯದಿಂದ ಕೇಳಿದನು ಚೇತನ್. ಹೌದು ಚೇತನ್, ನಾನು ಹೇಳ್ತಾ ಇರೋದು ನಿಜ. ಆ ಹುಡುಗಿ ಅಪೇಕ್ಷಾನೇ. ನನಗೆ ಈಗ ಚಂದ್ರಣ್ಣ ಈ ವಿಷಯ ಹೇಳಿತ್ತು ಎಂದನು ಅಗಸ್ತ್ಯ. ಸರ್, ಅಪೇಕ್ಷನ ಯಾರು ಕರ್ಕೊಂಡು ಬರ್ತಾರೆ ಕೇಳಿದನು ಚೇತನ್. ಅದೇ ಗೊತ್ತಾಗ್ತಿಲ್ಲ ಚೇತನ್. ಆ ಚಂದ್ರಶೇಖರ್ ಅದನ್ನು ಸಸ್ಪೆನ್ಸ್ ಅಂತ ಹೇಳಿದ್ದಾನಲ್ಲ ಎಂದನು ಅಗಸ್ತ್ಯ. ಸರ್, ಮೋಸ್ಟ್ಲಿ ಆ ಶಂಕರ್ ಇರಬಹುದು ಎಂದನು ಚೇತನ್. ಶಂಕರ್ ನೋ ಚೇತನ್, 3 ಹೊತ್ತೂ ಕುಡ್ಕೊಂಡು ಬಿದ್ದಿರ್ತಾನೆ. ಚಂದ್ರಶೇಖರ್ ಆ ಕೆಲಸನ ಶಂಕರನಿಗೆ ಹೇಳಿರೋದಿಲ್ಲ ಬಿಡಿ. ಚೇತನ್, 1 ಮಿನಿಟ್, ನನಗೆ ನೀವು ಹೇಳಿರೋ ಒಂದು ವಿಷಯ ನೆನಪಾಗ್ತಿದೆ. ಅವತ್ತು ನೀವು ಶಂಕರನ ಜೊತೆ ಮಾತಾಡೋದಕ್ಕಂತ ಹೇಳಿ ಹೋಗಿದ್ರಲ್ಲ, ಆಗ ಆ ಶಂಕರ್ ಚಂದ್ರಣ್ಣ ಬಹಳ ಒಳ್ಳೆಯವನು. ಚಂದ್ರಶೇಖರ್ ಅವನ ಹೆಂಡ್ತಿನ ಸಾಯಿಸ್ದ, ಮಗಳನ್ನು ಸತ್ತೋದ್ಲು ಅಂತ ಬೇರೆ ದೇಶದಲ್ಲಿ ಇರಿಸಿದ, ಸೀತಾನ ಸಾಯಿಸಿ ಕೆರೆಯಲ್ಲಿ ಬಿಸಾಕ್ತ ಅಂತ ಹೇಳಿದ್ರಿ ಅಲ್ವಾ? ನಮ್ಮಪ್ಪ ಕೂಡ ಸೀತಾ ಬದುಕಿದ್ದಾಳೆ ಅಂತಾನೇ ಹೇಳಿದ್ರು. ಇಲ್ಲಿ ಗಮನಿಸಬೇಕಾಗಿರೋದು ಚಂದ್ರಣ್ಣ ಹಾಗೂ ಸೀತಾ
ಕೌಸಲ್ಯ ಅವರು ಸತ್ತಿರೋದು. ಮತ್ತೆ ಕಿರಣ್ ಫಾರಿನ್ನಲ್ಲಿ ಇದ್ದಿದ್ದು ನಿಜ ಅಂತ ಗೊತ್ತಾಗಿದೆ. ಆದರೆ ಸೀತಾ ಸತ್ತಿರೋದು ನಿಜನಾ? ಇಲ್ಲ ನಿಜವಾಗಿಯೂ ಸತ್ತೋಗಿದ್ದಾಳ? ಈ ಚಂದ್ರಣ್ಣ ನಮ್ಮ ಜೊತೆ ಡಬಲ್ ಗೇಮ್ ಆಡ್ತಿದ್ದಾನ ಎಂದು ಚಂದ್ರಣ್ಣನ ಬಳಿ ತಿರುಗಿದ ಅಗಸ್ತ್ಯ ಹಾಗೂ ಚೇತನ್ಗೆ ಆಶ್ಚರ್ಯವಾಯಿತು. ತಮ್ಮ ಜೊತೆಯಲ್ಲಿ ಬಂದ ಚಂದ್ರಣ್ಣ ಅಲ್ಲಿ ಇರಲಿಲ್ಲ. ಚೇತನ್, ಚಂದ್ರಣ್ಣ ಎಲ್ಲಿ? ಇಷ್ಟೊತ್ತು ನಮ್ಮ ಜೊತೆಗೇ ಇದ್ರಲ್ಲ ಎಂದು ಕೇಳಿದನು ಅಗಸ್ತ್ಯ. ಹೌದಲ್ವಾ ಸರ್, ಎಲ್ಲಿಗೋದ್ರು ಎಂದನು ಚೇತನ್. ಈ ಚಂದ್ರಣ್ಣ ನಮ್ಮಿಂದ ಏನೋ ಮುಚ್ಚಿಟ್ಟಿದ್ದಾನೆ, ಅದಕ್ಕೆ ಅವನ ವಿಷಯ ಬಂದ ಕೂಡಲೇ ಇಲ್ಲಿಂದ ಹೊರಟೋದ ಎಂದನು ಅಗಸ್ತ್ಯ. ಸರ್, ಹಾಗಾದರೆ ಅವನು ನಿಮ್ಮ ಜೊತೆಗೆ ಹೇಳಿದ್ದೆಲ್ಲ ಸುಳ್ಳ? ಕೇಳಿದೆನು ಚೇತನ್. ಇಲ್ಲ ಚೇತನ್, ಅವನು ಹೇಳಿರೋದು ನಿಜ. ಅದನ್ನು ಬಿಟ್ಟು ಬೇರೆ ಏನೋ ನಡೆದಿದೆ, ಅದನ್ನು ಚಂದ್ರಣ್ಣ ಹೇಳಿಲ್ಲ ಎಂದನು ಅಗಸ್ತ್ಯ. ಇವಾಗ ಏನು ಮಾಡೋದು ಸರ್ ಕೇಳಿದನು ಚೇತನ್. ಹುಣ್ಣಿಮೆ ದಿನದವರೆಗೆ ಈ ವಿಷಯ ಹೀಗೇ ಇರಲಿ ಚೇತನ್. ನಾನು ಹೋಗಿ ಅಪೇಕ್ಷೆ ಜೊತೆಗೆ ಮಾತಾಡಿ ಬರ್ತೀನಿ, ನೀವು ಮನೆಗೆ ಹೋಗಿರಿ ಎಂದನು ಅಗಸ್ತ್ಯ. ಸರಿ ಸರ್, ನಾನು ಹೋಗ್ತೀನಿ ಎಂದು ಚೇತನ್ ತನ್ನ ಪಾಡಿಗೆ ಮನೆಯತ್ತ ನಡೆದನು. ಇತ್ತ ಅಗಸ್ತ್ಯ ಅಪೇಕ್ಷಳನ್ನು ಭೇಟಿಯಾಗಲು ಅವರ ಮನೆಯತ್ತ ನಡೆದನು.